ನೀವೇನಾದ್ರೂ ಈ ಜಾಗದಲ್ಲಿ 6000 ಸ್ಕ್ವೇರ್ ಫೀಟ್ ಜಾಗನ ಪರ್ಚೇಸ್ ಮಾಡಿದ್ರೆ 600 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಕಾಟೇಜ್ ನ ಫ್ರೀ ಆಗಿ ಕಟ್ಕೊಡ್ತಿದ್ದಾರೆ. ಇದ್ರ ಜೊತೆಗೆ 2 years ಮೇಂಟೆನೆನ್ಸ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಇಷ್ಟೇ ಅಲ್ಲ, ನೀವೇನಾದ್ರೂ ಇಲ್ಲೊಂದು ಪ್ಲಾಟ್ ನ ಪರ್ಚೇಸ್ ಮಾಡಿದ್ರೆ 25 to 30 ಪ್ಲಾಂಟೇಶನ್ ನ ಕೊಡ್ತಾ ಇದೀವಿ. ಇದು ಮಾವಿನ ಗಿಡ, ಇದು ಮಹಾಗಣಿ, ಗೋವಾ, ಇದು ಸಿಲ್ವರ್ ಗಿಡ, ತೇಗ. ನೀವು ಇಲ್ಲೇನಾದ್ರೂ ಲ್ಯಾಂಡ್ ನ ಪರ್ಚೇಸ್ ಮಾಡಿದ್ರೆ ಸ್ವಂತ ಲ್ಯಾಂಡ್ ಓನರ್ ಆಗ್ಬೋದು. ಪ್ರತಿಯೊಂದು ಪ್ಲಾಂಟೇಶನ್ಗೂ ಕೂಡ ಡ್ರಿಪ್ ಇರಿಗೇಷನ್ ಮಾಡ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಕೊಟ್ಟು ಎಮ್ಯುನಿಟೀಸ್ ಆಗಿರುವಂತ ಜಾಗ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನೆಲಮಂಗಲದಿಂದ ಕೇವಲ 8 ರಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್. ಇದು ಕಂಪ್ಲೀಟ್ ಆಗಿ 7 acres ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ 30 feet ರೋಡ್ ನ ಕೊಟ್ಟಿದ್ದಾರೆ. 37 ಪ್ಲಾಟ್ ಬರ್ತಿದೆ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನಾನಿವತ್ತು ದುರ್ಗಾಶ್ರೀ ವೆಂಚರ್ಸ್ ಅವರು ಮಾಡಿರುವಂತಹ ಮಧುರಾ ಫಾರ್ಮ್ ಲ್ಯಾಂಡ್ ಗೆ ಬಂದಿದ್ದೀನಿ. ಈ ಫಾರ್ಮ್ ಲ್ಯಾಂಡ್ ಎಲ್ಲಿ ಬರುತ್ತೆ, ಏನೇನ್ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದಾರೆ, ಮತ್ತೆ ಪ್ರೈಸಸ್ ಎಲ್ಲ ಏನಿದೆ ಅಂತ ತಿಳಿಸ್ಕೊಡೋದಕ್ಕೆ ದುರ್ಗಾಶ್ರೀ ವೆಂಚರ್ಸ್ ಮ್ಯಾನೇಜರ್ ಆದಂತಹ ಪ್ರಶಾಂತ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ತಾವು? ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ನಿಮ್ ಕಂಪ್ನಿ ಬಗ್ಗೆ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಮೇಡಮ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ದುರ್ಗಾಶ್ರೀ ವೆಂಚರ್ಸ್ ಕಂಪನಿ ಬಂದು ನಾಗರಬಾವಿಲಿ ಇರ್ತಕ್ಕಂಥದ್ದು. ನಾಗರಬಾವಿ ಕಬಾಬ್ ಫ್ಯಾಕ್ಟರಿ ಹೋಟೆಲ್ ಮೇಲೆಗಡೆ 3ನೇ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಇರ್ತಕ್ಕಂಥದ್ದು. ಅದು ಸುಮಾರು ವರ್ಷಗಳಿಂದ ರನ್ನಿಂಗ್ ಇದೆ. ಎಷ್ಟೋ ಸಾವಿರಾರು ಕಸ್ಟಮರ್ಸ್ ಗೆ ಸೈಟ್ ಗಳನ್ನ ಕೊಟ್ಟಿದೀವಿ. ಇಲ್ಲಿವರೆಗೂ ನಾವ್ ಏನ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದೀವೋ ಎಲ್ಲಾ ಪ್ರಾಜೆಕ್ಟ್ಸ್ ಕೂಡ ಲೀಗಲಿ ಆಗಿ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ಸ್. ಆಮೇಲೆ ಕಸ್ಟಮರ್ಸ್ ಗೆ ಒಂದು ಸೂರ್ನ ಮಾಡಿಕೊಟ್ಟಿರೋದು ನಮ್ಮ ಹೆಮ್ಮೆ ಅಂತಾನೆ ನಾವು ಹೇಳ್ಬೋದು ಮೇಡಮ್. ಓಕೆ ಸರ್, ಸೂಪರ್. ಸರ್, ಪ್ರೆಸೆಂಟ್ಲಿ ನಾವ್ ಇವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ನಾವು ಈಗ ಪ್ಲೇಸ್ ಅಂತ ಬಂದಾಗ ಮೇಡಮ್, ಈಗ ನೆಲಮಂಗಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನೆಲಮಂಗಲಿಂದ ರೈಟ್ ತಗೊಂಡ್ರೆ ನೀವು ದೊಡ್ಡಬಳ್ಳಾಪುರ ರೋಡ್, ಇದು ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ ಅಲ್ಲಿ ನಿಮ್ಗೆ ರೈಲ್ವೆ ಗೊಲ್ಲಳ್ಳಿ ಅಂತ ಸಿಗ್ತದೆ. ರೈಲ್ವೆ ಗೊಲ್ಲಳ್ಳಿಯಿಂದ ಲೆಫ್ಟ್ ತಗೊಂಡ್ರೆ ಒಂದು ತ್ಯಾಗದಳ್ಳಿ ಅಂತ ಊರು, ಆ ಊರ್ಗೆ ಅಟ್ಯಾಚ್ ಆಗಿ ಈ ಫಾರ್ಮ್ ಲ್ಯಾಂಡ್ ನ ಮಾಡಿರ್ತಕ್ಕಂಥದ್ದು. ಓಕೆ ಸರ್, ನೀವು ನೆಲಮಂಗಲ ಅಂತ ಹೇಳಿದಕ್ಕೋಸ್ಕರ ಕೇಳ್ತಿದೀನಿ. ನೆಲಮಂಗಲದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಮೇಡಮ್, ನೆಲಮಂಗಲದ ಜಸ್ಟ್ ಒಂದು 10 minutes ಡ್ರೈವ್ ಮೇಡಮ್. ಒಂದು 8 to 9 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಜೆಕ್ಟ್ ಗೆ ತಲುಪ್ತೀವಿ ನಾವು. ಓಕೆ ಸರ್. ಸರ್, ಇನ್ನು ಎಷ್ಟು ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದಿರಾ? ಎಷ್ಟು ಪ್ಲಾಟ್ ಬರುತ್ತೆ ಸರ್? ಮೇಡಮ್, ಈ ಪ್ರಾಜೆಕ್ಟ್ಸ್ ಬಂದು ಟೋಟಲ್ 7 acres ಅಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಸ್. ಇದರಲ್ಲಿ ಟೋಟಲ್ ಆಗಿ 37 ಪ್ಲಾಟ್ಸ್ ಬರ್ತವೆ. ಮತ್ತೆ ಇದು ಏನಂತಂದ್ರೆ ನಿಮ್ಗೆ ಒಂದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಆಗಿ ನಾವು ಕಸ್ಟಮರ್ಸ್ ಗೆ ಕೊಡ್ತಾ ಇದೀವಿ ಮೇಡಮ್. ಓಕೆ, ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಂದ್ರೆ ಸರ್, ಜಾಗನ ಪರ್ಚೇಸ್ ಮಾಡಿದ್ರೆ ಕಸ್ಟಮರ್ಸ್ ಎಷ್ಟನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ? ಮೇಡಮ್, ಇಲ್ಲಿ ಒಂದು ಮಿನಿಮಮ್ 5.5 ಗುಂಟಾಸ್ ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಆಸ್ ಪರ್ ಗವರ್ಮೆಂಟ್ ರೂಲ್ ಇರೋದು ಮಿನಿಮಮ್ 5.5 ಗುಂಟನ ಪರ್ಚೇಸ್ ಮಾಡ್ಲೇಬೇಕು. ಇದು ಕಡ್ಡಾಯ. ಇದು ಅಂದ್ರೆ ಇಲ್ಲೇನಾದ್ರೂ ಜಾಗ ಪರ್ಚೇಸ್ ಮಾಡಿದ್ರೆ ನಮ್ ಕಸ್ಟಮರ್ ಮಿನಿಮಮ್ 5.5 ಗುಂಟಾಸ್ ನ ತಗೊಳ್ಬೇಕಾಗುತ್ತೆ. ಖಂಡಿತ ಮೇಡಮ್. ಓಕೆ ಸರ್, ಸೂಪರ್. ಸರ್, ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೇನ್ ಅಮ್ಯುನಿಟೀಸ್ ನ ಕೊಟ್ಟಿದ್ದೀರಾ ಸರ್? ಮೇಡಮ್, ಅಮ್ಯುನಿಟೀಸ್ ವಿಚಾರಕ್ಕೆ ಬಂದ್ರೆ, ಈಗ ನೋಡಿ, ನಾವು ಒಂದು ಪ್ಲಾಟ್ ನ ಇಲ್ಲಿ ಪರ್ಚೇಸ್ ಮಾಡಿದ್ರೆ, ಒಂದು 5.5 ಗುಂಟೆ ಜಮೀನ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅವರಿಗೆ ಒಂದು ಫ್ರೀ ಆಗಿ ಕಾಟೇಜ್ ನ ಕಟ್ಟಿಸ್ಕೊಡ್ತಾ ಇದೀವಿ. ಆಲ್ರೆಡಿ ನೋಡ್ತಾ ಇರಬಹುದು ನೀವು, ಆಲ್ರೆಡಿ ಪರ್ಚೇಸ್ ಮಾಡಿರೋ ಕಸ್ಟಮರ್ ಗೆ ಒಂದು ಕಾಟೇಜ್ ನ ಕಟ್ಟಿಸ್ಕೊಡ್ತಾ ಇದೀವಿ. ಫ್ರೀ ಆಗಿ ಕಟ್ಸ್ಕೊಡ್ತೀರಾ? ಖಂಡಿತ ಮೇಡಮ್, ನಮ್ ಕಡೆಯಿಂದ ಫ್ರೀ ಆಗಿರುತ್ತೆ. ಮತ್ತೆ ಇನ್ನೊಂದು ಕಸ್ಟಮರ್ ಕೂಡ ಆಲ್ರೆಡಿ ಪರ್ಚೇಸ್ ಮಾಡಿದ್ರೆ ಅದು ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀವಿ ಈಗ. ಮತ್ತೆ ನಿಮ್ಗೆ ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಅಂತಂದ್ರೆ ನೋಡಿ, ಈಗ ಒಂದು ಪ್ಲಾಟ್ ಗೆ ಮಿನಿಮಮ್ 25 to 30 ಪ್ಲಾಂಟೇಶನ್ ನ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ಅದಕ್ಕೆ ವಾಟರ್ ಸಪ್ಲೈ ಆಗಿ ನಿಮ್ಗೆ ಪ್ರತಿಯೊಂದು ಮರಕ್ಕೂ ನಿಮ್ಗೆ ಡ್ರಿಪ್ ಪೈಪ್ ಲೈನ್ ನ ಮಾಡಿರ್ತಕ್ಕಂಥದ್ದು. ಮತ್ತೆ ನಿಮ್ಗೆ ಸೈಟ್ಗೂ ಒಂದು ವಾಲ್ ಕಾಂಪೌಂಡ್ ಬರುತ್ತೆ. ಕಾಂಪೌಂಡ್ ಹಾಕ್ಬಿಟ್ಟು ಅವ್ರ ಸೈಟ್ ಏನಿದೆ, ಅವ್ರ ಪ್ಲಾಟ್ ಏನಿದೆ ಅದನ್ನ ಇದು ಮಾಡ್ಕೊಡ್ತೀವಿ. ಪ್ರತಿಯೊಂದು ಪ್ಲಾಟ್ ಕೂಡ ಮಾಡ್ಕೊಡ್ತೀರಾ? ಹೌದು, ಪ್ರತಿಯೊಂದು ಪ್ಲಾಟ್ಗೂ ಇಂಡಿವಿಜುವಲ್ ಆಗಿ ಅವ್ರಿಗೆ ಕಾಂಪೌಂಡ್ ಅನ್ನ ಪ್ರೊವೈಡ್ ಮಾಡ್ತಿದ್ವಿ. ಇದ್ರ ಜೊತೆಗೆ ನಿಮ್ಗೆ ಇನ್ನು 24 hours ಸೆಕ್ಯೂರಿಟಿ ಆಗಿರ್ಬೋದು, ಮತ್ತೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಕ್ಲಬ್ ಹೌಸ್ ಆಗಿರ್ಬೋದು, ಇವೆಲ್ಲಾನು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಮೇಡಮ್ ನಾವಿಲ್ಲಿ. ಓಕೆ ಸರ್, ಸೂಪರ್. ಸರ್, ಫಾರ್ಮ್ ಲ್ಯಾಂಡ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಅಂತೂ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದೀರಾ. ಇನ್ನು ಈ ಫಾರ್ಮ್ ಲ್ಯಾಂಡ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ, ಸೊ ಕನೆಕ್ಟಿವಿಟಿ ಎಲ್ಲ ಯಾವ ತರ ಇದೆ, ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಸರ್? ಮೇಡಮ್, ಇಲ್ಲಿ ಕನೆಕ್ಟಿವಿಟಿ ವೈಸ್ ಬಂದಾಗ ನೋಡಿ, ನೆಲಮಂಗಲ ತುಂಬಾ ಹತ್ರ ಆಗುತ್ತೆ. ಮತ್ತೆ ನೆಲಮಂಗಲಿಂದ ಜಸ್ಟ್ ಒಂದು 10 minutes ಡ್ರೈವ್ ಅಲ್ಲಿ ನಾವು ಇಲ್ಲಿ ಫಾರ್ಮ್ ಲ್ಯಾಂಡ್ ಗೆ ರೀಚ್ ಆಗ್ಬಹುದು. ಮತ್ತೆ ಇಲ್ಲಿ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಬಂದಾಗ ನಿಮ್ಗೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ತುಂಬಾ ನಿಯರೆಸ್ಟ್ ಅಲ್ಲಿ ಇದೆ. ಈಗ ನೀವು ಎಕ್ಸಾಂಪಲ್ ನೋಡಬಹುದು, ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಬೈನಾಯಕನಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಶಿವಕುಮಾರ್ ಸ್ವಾಮೀಜಿ ಅವರ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮತ್ತೆ ನಿಮಗೆ ಕ್ರೈಸ್ಟ್ ಜಯಂತ್ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಮತ್ತೆ ನಿಮ್ಗೆ ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಕೂಡ ಹತ್ರ ಆಗುತ್ತೆ. ಮತ್ತೆ ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಸರೌಂಡಿಂಗ್ಸ್ ಗೆ ದೊಡ್ಡ
ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ನಿಮ್ಗೆ ಕ್ವೀನ್ ಸಿಟಿ ಅಂತ ಬರ್ತದೆ. ಓಕೆ ಟೋಟಲ್ ಕ್ವೀನ್ ಸಿಟಿ ಬಂದು 5008 acres ಅಲ್ಲಿ 5800 acres ಅಲ್ಲಿ ಬರ್ತಾ ಇರ್ತಕ್ಕಂತ ಒಂದು ಕ್ವೀನ್ ಸಿಟಿ ಇದು. ಓಕೆ ಅದರಲ್ಲಿ ಫೇಸ್ 1 ಫೇಸ್ 2 ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಆಗಿದೆ. ಫಸ್ಟ್ ಫೇಸ್ 1 ಅಲ್ಲಿ 3000, ನೆಕ್ಸ್ಟ್ ಫೇಸ್ 2 ನಲ್ಲಿ 2000, ಈ ತರ ಆಗಿ ಒಂದು ಕ್ವೀನ್ ಸಿಟಿನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಮೇಜರ್ ಆಗಿ ನಿಮ್ಗೆ ಇದು ದಾಬಸ್ಪೇಟೆ ಮೇನ್ ರೋಡ್ ಮೇಡಮ್. ದಾಬಸ್ಪೇಟೆ ಮೇನ್ ರೋಡ್, ದಾಬಸ್ಪೇಟೆ ನಿಮ್ಗೆ ಗೊತ್ತಿರಬಹುದು. ಈಗ ನಮ್ಗೆ ನಂಬರ್ 1 ಇಂಡಸ್ಟ್ರಿಯಲ್ ಟೌನ್ ಅಂತ ಇರೋದು ದಾಬಸ್ಪೇಟೆ. ಹಾಗಾಗಿ ದಾಬಸ್ಪೇಟೆಗೆ ತುಂಬಾ ನಿಯರ್ ಆಗುತ್ತೆ ಅಂತಾನೂ ಕೂಡ ನಾವು ಹೇಳ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ವಾ, ನೀವೇನಾದ್ರೂ ಇಲ್ಲಿ 6000 ಸ್ಕ್ವೇರ್ ಫೀಟ್ ಜಾಗನ ಪರ್ಚೇಸ್ ಮಾಡಿದ್ರೆ 600 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕಾಟೇಜ್ ನೇ ಫ್ರೀ ಆಗಿ ಕಟ್ಸ್ಕೊಡ್ತಾರೆ. ಮತ್ತೆ 2 years ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಫ್ರೀ ಇರುತ್ತೆ. ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸರಿನಾ, ಫಾರ್ಮ್ ಲ್ಯಾಂಡ್ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಸೊ ವಿಸಿಟಿಂಗ್ ಯಾವ ತರ ಸರ್? ನಮ್ ಕಸ್ಟಮರ್ ಜಾಗ ನೋಡ್ಬೇಕು ಅಂದ್ರೆ ಆಫೀಸ್ ಹತ್ರ ಬರ್ಬೇಕಾ ಅಥವಾ ನಿಮ್ ಕಡೆಯಿಂದಾನೇ ಪಿಕಪ್ ಡ್ರಾಪ್ ಆಪ್ಷನ್ಸ್ ಏನಾದ್ರು ಇದೆಯಾ ಸರ್? ಮೇಡಮ್, ಈಗ ವಿಸಿಟಿಂಗ್ಸ್ ಅಂತ ಬಂದಾಗ ನಿಮ್ಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇರ್ತದೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಮ್ಮವರು ನಿಮ್ಗೆ ಒಂದು ಲೊಕೇಶನ್ ಕಳಿಸ್ತಾರೆ, ನಮ್ಮ ಆಫೀಸ್ ಲೊಕೇಶನ್. ನೀವು ಅಲ್ಲಿಗೆ ಬಂದು ಕಂಪ್ಲೀಟ್ ಮಾಹಿತಿನ ತಗೊಂಡು ಬೇಕಾದ್ರೆ ನಾವೇ ನಮ್ಮ ಕಂಪನಿ ಕಡೆಯಿಂದಾನೇ ನಿಮ್ಗೆ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ. ಅಥವಾ ನಮ್ಮ ಆಫೀಸ್ ನಿಯರೆಸ್ಟ್ ಅಲ್ಲಿ ಎಲ್ಲಾದ್ರೂ ನೀವು ಇದ್ರೆ ನಿಮ್ಮ ಮನೆ ಕೂಡ ನಾವು ಕ್ಯಾಬ್ ನ ಪ್ರೊವೈಡ್ ಮಾಡ್ತೀವಿ. ನೀವು ಬಂದು ನೋಡಬಹುದು ಪ್ರಾಪರ್ಟಿನ. ಓಕೆ, ಸೂಪರ್ ಸರ್. ಸರ್, ನಮ್ ಕಸ್ಟಮರ್ ವಿಸಿಟ್ ಮಾಡ್ಬೇಕು ಅಂದ್ರೆ ಆಫೀಸ್ ಹತ್ರ ಬರ್ಬೇಕು, ಇಲ್ಲ ಆಫೀಸ್ ನಿಯರ್ ಬೈ ಇದ್ರೆ ನೀವೇ ಕ್ಯಾಬ್ ನ ಕಳಿಸ್ಕೊಡ್ತೀರಾ? ಖಂಡಿತ ಮೇಡಮ್, ಪ್ರೊವೈಡ್ ಮಾಡ್ತೀವಿ ನಾವೇನೆ. ಸರಿನಾ, ಕೊನೆಯದಾಗಿ ನಮ್ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್, ಇಲ್ಲಿ ಪ್ರೈಸ್ ಅಂತ ಬಂದ್ರೆ ನಾವು ಅತಿ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಒಂದು ಪರ್ ಸ್ಕ್ವೇರ್ ಫೀಟ್ ಗೆ 1250 rupees ನ ಕೋಟ್ ಮಾಡ್ತಾ ಇದೀವಿ. 1250 ಪರ್ ಸ್ಕ್ವೇರ್ ಫೀಟ್. ಹೌದು ಮೇಡಮ್, ಹೌದು. ವಿತ್ ಕಾಟೇಜ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಎಲ್ಲಾ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಗೆ ಈ ಸರೌಂಡಿಂಗ್ಸ್, ನೆಲಮಂಗಲ ಸರೌಂಡಿಂಗ್ಸ್ ಅಲ್ಲಿ ಒಳ್ಳೆ ರೇಟ್ ಅಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ನ ಕೊಡ್ತಾ ಇರೋದು ನಾವೇ ಅಂತಾನೆ ಹೇಳ್ಬೋದು ನಿಮ್ಗೆ. ಓಕೆ, ಸೂಪರ್ ಸರ್. ಸರಿನಾ, ಪ್ರೈಸ್ 1250 ಅಂತ ಹೇಳಿದ್ರ. ಸೊ ಎಲ್ರಿಗೂ ಒಂದ್ ಶಾರ್ಟ್ ಅಮೌಂಟ್ ಪೇ ಮಾಡೋದಿಕ್ ಇರೋದಿಲ್ಲ ಅಲ್ವಾ? ಸೊ ಅಂತವ್ರಿಗೋಸ್ಕರ ಬ್ಯಾಂಕ್ ಲೋನು ಅಥವಾ EMI ಆಪ್ಷನ್ ಆತರ ಏನಾದ್ರು ಪ್ರೊವೈಡ್ ಮಾಡಿದೀರಾ ಸರ್? ಖಂಡಿತ ಮೇಡಮ್, ಇಲ್ಲಿ ಬ್ಯಾಂಕ್ ಲೋನ್ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ನಿಮ್ಮ ಹತ್ರ ಒಂದು 20 lakhs ಇದ್ರೆ ನೀವು 20 lakhs ಅಲ್ಲಿ ಈ ಪ್ರಾಪರ್ಟಿ ನಿಮ್ದಾಗಿಸಬಹುದು. ರಿಮೈನಿಂಗ್ ಏನ್ ಉಳಿಕೆ ಅಮೌಂಟ್ ಇದೆ, ಆ ಉಳಿಕೆ ಅಮೌಂಟ್ ಗೆ ನಾವು ಒಂದು ಕಾಲಾವಕಾಶ ಕೊಡ್ತೀವಿ. ವಿತೌಟ್ ಇಂಟ್ರೆಸ್ಟ್ ಅಲ್ಲಿ ನಮ್ಮ ಕಂಪನಿಗೆ ನೀವು ಕಟ್ಕೊಂಡು ಹೋಗೋ ತರ ಒಂದು ಆಪ್ಷನ್ ಕೊಡ್ತಾ ಇದೀವಿ. ನೀವು ತಿಂಗಳಿಗೆ ಅಮೌಂಟ್ ನ ಕಟ್ಬಿಟ್ಟು ಪ್ರಾಪರ್ಟಿನ ಕ್ಲಿಯರ್ ಮಾಡ್ಕೊಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಂದ್ರೆ EMI ಆಪ್ಷನ್ 0% EMI ಆಪ್ಷನ್ ಇದೆ. ಖಂಡಿತ ಮೇಡಮ್, 0% ಇಂಟ್ರೆಸ್ಟ್. ಯಾವ್ದೇ ನಿಮ್ಗೆ ಇಂಟ್ರೆಸ್ಟ್ ಕೂಡ ತಗೊಳ್ಳೋದಿಲ್ಲ. ನಿಮ್ಗೆ ಏನ್ ಕಾಸ್ಟ್ ಇದೆ, ಒಂದು ಲ್ಯಾಂಡ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮಾತ್ರ ನೀವು ಕಟ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. 20 lakhs ಅವರು ಕೊಟ್ರೆ ಈ ಪ್ರಾಪರ್ಟಿನ ಅವ್ರು ಸ್ವಂತ ಮಾಡ್ಕೊಬಹುದು. 20 lakh ನ ಕೊಟ್ರೆ ಸ್ವಂತ ಮಾಡ್ಕೊಬಹುದು. ಖಂಡಿತವಾಗ್ಲೂ ಅವರು ಸ್ವಂತ ಮಾಡ್ಕೊಬಹುದು. ಬರೀ 20 lakhs rupees ಪೇ ಮಾಡಿದ್ರೆ ಈ ಪ್ರಾಪರ್ಟಿನ ಅವ್ರಿಗೆ ಸ್ವಂತ ಆಗ್ತದೆ. ಹೇಗೆ ಸರ್? ಹೇಗೆ ಅಂತಂದ್ರೆ, ಈಗ 20 lakhs ಅವ್ರು ಪೇಮೆಂಟ್ ಮಾಡಿದ್ರೆ ಅವ್ರಿಗೆ ಪ್ರಾಪರ್ಟಿ ಆಗ್ತದೆ. ಅದಾದ್ಮೇಲೆ ಅವ್ರಿಗೆ 2 years ವರೆಗೂ ನಿಮ್ಗೆ ಟೈಮ್ ಕೊಡ್ತೀವಿ. ಆ 2 years ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ನ ಅವ್ರು ಪೇ ಮಾಡ್ಬೋದು ಮೇಡಮ್. ಮಂತ್ಲಿ ಪೇ ಮಾಡೋದ ಯಾವ ತರ? ಖಂಡಿತ ಮಂತ್ಲಿ ಪೇ ಮಾಡ್ಲಿ, ಅವ್ರ ಅನುಕೂಲಕ್ಕೆ ತಕ್ಕಂತೆ ಪೇ ಮಾಡ್ಕೊಂಡು ಹೋಗ್ಲಿ. ಅದು ಅವ್ರು ಇಷ್ಟೇ ಕಟ್ಟಬೇಕು ಅಂತ ಏನಿಲ್ಲ. ಯಾಕಂದ್ರೆ ಇದು ವಿತೌಟ್ ಇಂಟ್ರೆಸ್ಟ್ ಅಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ. ಇದು ಅವರಿಗೆ ಈಗ 1 ವರ್ಷ 2 ವರ್ಷಕ್ಕೆ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಥವಾ ಬಡ್ಡಿ ಇರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ನಮ್ಮ ಕಂಪನಿ ಕಡೆಯಿಂದನೇ ನಾವು ಫ್ರೀ ಆಗಿ 0% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸೂಪರ್ ಸರ್. ಫ್ರೆಂಡ್ಸ್ ನೋಡುದ್ರಲ್ವಾ, ಕೇವಲ 20 ಲಕ್ಷ ಕೊಟ್ರೆ ಸಾಕು 75 ಲಕ್ಷ ಬೆಲೆ ಬಾಳುವಂತ ಜಾಗನ ನಿಮ್ದಾಗಿಸ್ಕೊಬಹುದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಈ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಸರಿನಾ, ಇಲ್ಲಿವರೆಗೂ ಪ್ರೈಸ್ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಮೇನ್ಲಿ ಯಾರೇ ಒಬ್ರು ಒಂದ್ ಜಾಗನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನೋಡೋದು ಡಾಕ್ಯುಮೆಂಟೇಶನ್. ಸೊ ಈ ಜಾಗದ್ದು ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ಮೇಡಮ್, ಇಲ್ಲಿ ಡಾಕ್ಯುಮೆಂಟ್ ವಿಚಾರದಲ್ಲಿ ಬಂದ್ರೆ ಯಾರು ಕೂಡ ಯೋಚನೆ ಮಾಡೋ ತರ ಇಲ್ಲ. ಯಾಕಂದ್ರೆ 100% ಲೀಗಲ್ ಆಗಿ 100% ಲೀಗಲ್ ಆಗಿ ನಾವು ಒಂದು ಪ್ರಾಪರ್ಟಿನ ಕೊಡ್ತಾ ಇರ್ತಕ್ಕಂಥದ್ದು. 80 to 90 years ಡಾಕ್ಯುಮೆಂಟ್ಸ್ ನಾವು ರೆಫರ್ ಮಾಡ್ತೀವಿ. ಯಾಕೆ ಅಂತಂದ್ರೆ, ಈಗ ಮೂಲ ದಾಖಲಾತಿ ಅಂತ ಬರುತ್ತೆ. ಮೂಲ ದಾಖಲಾತಿಯಿಂದ ಟಿಲ್ ಡೇಟ್ ವರೆಗೂ ಯಾರಿಂದ ಯಾರಿಗೆ ಕೈ ಬದಲಾವಣೆ ಆಗಿದೆ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಎಂಟ್ರಿ ಆಗಿದ್ದಾರೆ, ಪ್ರತಿಯೊಂದು ದಾಖಲಾತಿಗಳನ್ನ ನಾವು ಲಾಯರ್ಸ್ ಹತ್ರ, ಅಡ್ವೊಕೇಟ್ಸ್ ಹತ್ರ ಚೆಕ್ ಮಾಡಿ ನಾವು ವೆರಿಫೈ ಮಾಡಿ ಈ ಪ್ರಾಪರ್ಟಿನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ 100% ಲೀಗಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನಾವು ಗ್ರಾಹಕರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಮೇಡಮ್. ಸರ್, ಈಗ ಕಾಮನ್ ಆಗಿ ಕೇಳಿ ಬರ್ತಿರೋ ವಿಷಯ ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗ್ಬಿಟ್ಟಿದೆ ಅಂತ. ಸೊ ಈ ಜಾಗದಲ್ಲಿ ಏನಾದ್ರು ನಮ್ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಸರ್? ಖಂಡಿತವಾಗ್ಲೂ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಯಾಕೆಂತಂದ್ರೆ ನಾನ್ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಲ್ಯಾಂಡ್ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಒಂದು 5.5 ಗುಂಟೆ ಲ್ಯಾಂಡ್ ನ ಪರ್ಚೇಸ್ ಮಾಡಿದ್ರೆ ಅವ್ರ ಹೆಸರಿಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ ನಾವು
ಖಾತೆ ಇಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ. ಇದು ಲ್ಯಾಂಡ್ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತೆ ಅವ್ರ ಹೆಸರಿಗೆ ಪಾಣಿ ಮುಟೇಶನ್ ಎಲ್ಲ ಕೂಡ ಅವ್ರ ಹೆಸರಿಗೆ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗ್ಬಿಡ್ತಾವೆ. ಅವ್ರ ಹೆಸರಿಗೆ ಕಂಪ್ಲೀಟ್ 100% ಲೀಗಲಿ ಆಗ್ಬಿಡ್ತದೆ. ಓಕೆ, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಇಲ್ಲಿ ಯಾರೇ ಪರ್ಚೇಸ್ ಮಾಡಿದ್ರು ಕೂಡ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಜಾಗ ರೆಡಿ ಇದೆ. 100% ಮೇಡಮ್. ನಾಳೆನೇ ಬಂದ್ರು ಕೂಡ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಆ ತರ ಒಂದು ಅನುಕೂಲನ ನಾವು ಕಲ್ಪಿಸ್ಕೊಟ್ಟಿದೀವಿ. ಸೂಪರ್ ಸರ್. ಸರ್, ದುರ್ಗಾಶ್ರೀ ವೆಂಚರ್ಸ್ ಅಲ್ಲೇ ಫಾರ್ಮ್ ಲ್ಯಾಂಡ್ ನ ಯಾಕೆ ಪರ್ಚೇಸ್ ಮಾಡ್ಬೇಕು ಸರ್? ಮೇಡಮ್, ದುರ್ಗಾಶ್ರೀ ವೆಂಚರ್ಸ್ ಅಲ್ಲಿ ಫಾರ್ಮ್ ಲ್ಯಾಂಡ್ ನ ಯಾಕೆ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಸಾಮಾನ್ಯವಾಗಿ ಒಂದು ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗ್ಬೇಕು. ಆದ್ರೆ ನಮ್ ದುರ್ಗಾಶ್ರೀ ವೆಂಚರ್ಸ್ ಅವರು ಒಂದು ಬೆಂಗಳೂರಿನ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಫಸ್ಟ್ ಟೈಮ್ ಒಂದು ಫಾರ್ಮ್ ಲ್ಯಾಂಡ್ ನ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ, ಈಗ ಬೆಂಗಳೂರಿನ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ನ ಫೀಲ್ ಮಾಡಬಹುದು. ಮತ್ತೆ ನಿಮ್ಗೆ ಒಂದು ರೆಸಾರ್ಟ್ ಫೀಲ್ ನ ಬರೋದು. ಅಂದ್ರೆ ವರ್ಲ್ಡ್ ಕ್ಲಾಸ್ ಎಮಿನಿಟೀಸ್ ಕೊಟ್ಟಿರ್ತಕ್ಕಂಥದಕ್ಕೆ ಇದು ಒಂದು ರೆಸಾರ್ಟ್ ಫೀಲ್ ಇರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್ ನ ನಿಮ್ಗೆ ಕೊಡ್ತಾ ಇದೀವಿ. ಅದು ಹತ್ರದಲ್ಲಿ ಕೊಡ್ತಾ ಇರೋದ್ರಿಂದ ನೀವು ನಮ್ ದುರ್ಗಾಶ್ರೀನಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸೂಕ್ತ ಅಂತ ನಾನು ಹೇಳ್ತೀನಿ. ಓಕೆ ಸರ್. ಸರ್, ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಸೊ ಕೊನೆಯದಾಗಿ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಂಡ್ ಬಂದವ್ರಿಗೆ ಏನಾದ್ರು ಆಫರ್ ಕೊಡ್ತಾ ಇದ್ದೀರಾ ಸರ್? ಖಂಡಿತ ಕೊಡೋಣ ಮೇಡಮ್. ಏನಾಗಿದೆ ಅಂದ್ರೆ, ಈಗ ನಿಮ್ಮ ಚಾನಲ್ ಮುಖಾಂತರ ಬಂದವರು ಅವ್ರು ಏನ್ ಪೇಮೆಂಟ್ ಮಾಡ್ತಾರೆ, ಏನ್ ಅಡ್ವಾನ್ಸ್ ಮಾಡ್ತಾರೆ, ಅದ್ರ ಮೇಲೆ ಅವ್ರಿಗೊಂದು ಒಳ್ಳೆ ಡಿಸ್ಕೌಂಟ್ ನ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್, ಅಂದ್ರೆ ಫಸ್ಟ್ ಏನ್ ಪೇಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಒಂದ್ ಒಳ್ಳೆ ಆಫರ್ ಕೊಡ್ತೀರಾ? ಖಂಡಿತ. ಅವ್ರ ಪೇಮೆಂಟ್ ಆಧಾರದ ಮೇಲೆ ನನ್ನ ಪ್ರೈಸ್ ಕೂಡ ನೆಗೋಷಿಯಬಲ್ ಇರ್ತದೆ. ಸೂಪರ್ ಸರ್. ಫ್ರೆಂಡ್ಸ್, ನೋಡಿದ್ರಲ್ವಾ ಸರ್, ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.